ಶ್ರೀಕೃಷ್ಣ ಹೇಳುತ್ತಾರೆ, ಕರುಣೆ ದಯೆ ಇಲ್ಲದಿದ್ದರೆ ನಿನ್ನ ದೈವ ಭಕ್ತಿಗೆ ಯಾವ ಬೆಲೆಯೂ ಇರುವುದಿಲ್ಲ. ಮುಖದಲ್ಲಿ ಮೂಡುವ ನಗು ನಿನ್ನ ನೋಡಿದವರೆಲ್ಲ ಗುರುತಿಸಲು ಸಾಧ್ಯ. ಮನಸ್ಸಲ್ಲಿ ಅಡಗಿರುವ ನೋವು ನಿನ್ನನ್ನು ಪ್ರೀತಿಸುವವರಿಂದ ಮಾತ್ರ ಗುರುತಿಸಲು ಸಾಧ್ಯ. ಬೇರೆಯವರ ಭಾವನೆಗಳೊಂದಿಗೆ ಆಡುವವರಿಗೆ ಬಹುಶಃ ತಿಳಿದಿರೋದಿಲ್ಲ ತನ್ನನ್ನು ಆಡಿಸಲು ಮೇಲೆ ಒಬ್ಬ ಭಗವಂತನಿದ್ದಾನೆ ಎಂದು. ಶ್ರಮವೂ ನಿನ್ನದೇ, ಸಮಯವೂ ನಿನ್ನದೇ, ಸಾಧಿಸುವ ಛಲ ಹಾಗೂ ಪ್ರತಿಫಲ ಕೂಡ. ಕಾಯುವ ತಾಳ್ಮೆ ಇದ್ದರೆ ಒಳ್ಳೆಯ ದಿನ ಬಂದೇ ಬರುತ್ತೆ. ದ್ವೇಷ ಸಾಧಿಸಿಕೊಂಡು ಹೋಗೋಕೆ ಇಲ್ಲಿ ಯಾರು ನಮ್ಮವರಲ್ಲ, ಯಾರೂ ಶಾಶ್ವತವಲ್ಲ. ವಿಶ್ವಾಸವಿಲ್ಲದ ಸಂಬಂಧಗಳು ವಿಷಕ್ಕಿಂತ ಅಪಾಯಕಾರಿ. ಕರ್ಮ ಕಾಪಾಡುತ್ತೆ, ಯಾಕೆಂದರೆ ನಾವು ಎಲ್ಲರನ್ನೂ ನಂಬಿ ಮೋಸ ಹೋಗಿದ್ದೇವೆ ಹೊರತು ಯಾರನ್ನೂ ನಂಬಿಸಿ ಮೋಸ ಮಾಡಿಲ್ಲ. ಎಲ್ಲರ ಜೊತೆಯಲ್ಲಿ ಇರು, ಎಲ್ಲರಂತೆ ನಗುತ್ತಿರು, ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೆಂದು ಹೆಮ್ಮೆ ಬೇಡ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂದು ಮರೆಯಬೇಡ. ಬದುಕಿನಲ್ಲಿ ನನಗೂ ಒಬ್ಬ ಒಳ್ಳೆಯ ಗುರುವಿಲ್ಲವೆಂದುಕೊಳ್ಳಬೇಡಿ. ನಾವು ಮಾಡುವ ತಪ್ಪುಗಳು ಎಷ್ಟೋ ಒಳ್ಳೆಯ ಪಾಠಗಳನ್ನು ಕಲಿಸುತ್ತೆ. ಶ್ರಮವೂ ನಿನ್ನದೇ, ಸಮಯವೂ ನಿನ್ನದೇ, ಸಾಧಿಸುವ ಛಲ ಹಾಗೂ ಪ್ರತಿಫಲ ಕೂಡ. ಇಲ್ಲದನ್ನು ಯೋಚಿಸಿ ಕೊರಗದೆ ಇದ್ದದ್ದನ್ನು ಯೋಚಿಸಿ ಖುಷಿ ಪಡುವುದು ನಿಜವಾದ ತೃಪ್ತಿ. ನಿಮ್ಮನ್ನು ಕೀಳಾಗಿ ಕಾಣುವವರು ಯಾರೇ ಇರಲಿ ಅವರಿಂದ ದೂರವಿರಿ. ನಿಮ್ಮನ್ನು ಸ್ನೇಹ ಪ್ರೀತಿಯಿಂದ ಕಾಣುವವರು ಬಡವರೇ ಆಗಿರಲಿ ಅವರ ಸನಿಹದಲ್ಲಿರಿ. ಆಗ ನಿಮಗೂ ಬೆಲೆ, ನಿಮ್ಮ ಮಾತಿಗೂ ಬೆಲೆ. ಯಾವ ವ್ಯಕ್ತಿ ಸಂಬಂಧಗಳಿಂದ ಕೇವಲ ನೋವುಗಳನ್ನೇ ಪಡೆಯುವನೋ ಅಂತಹ ವ್ಯಕ್ತಿ ಜೀವನದಲ್ಲಿ ಮತ್ತೆ ಸಂಬಂಧಗಳನ್ನು ಬಯಸೋದಿಲ್ಲ ಮತ್ತು ಒಂಟಿಯಾಗಿರಲು ಪ್ರಾರಂಭಿಸುತ್ತಾನೆ. ಬದುಕಿನಲ್ಲಿ ಯಾರು ಎಷ್ಟೇ ಹುಳಿಯಿಂದಿದ್ರು ಹೊಡೆದ ಹಾಲಿನಂತೆ ಮೊಸರು, ಮಜ್ಜಿಗೆ, ತುಪ್ಪ, ಬೆಣ್ಣೆ ಮಾಡಿಕೊಳ್ಳುವ ಜಾಣತನ ನಮ್ಮಲ್ಲಿರಬೇಕು. ಒಳ್ಳೆಯ ಯೋಚನೆಗಳು ಒಳ್ಳೆಯ ಫಲಿತಾಂಶಗಳನ್ನು ಕೊಡುತ್ತೆ. ಅದಕ್ಕಾಗಿ ಕೆಟ್ಟ ಸ್ಥಿತಿಯಲ್ಲಿದ್ದರೂ ಒಳ್ಳೆಯದನ್ನೇ ಯೋಚಿಸಿ. ಎಲ್ಲರೊಂದಿಗೆ ಇರು, ಎಲ್ಲರ ಜೊತೆ ನಗುತ್ತಲಿರು. ಅಷ್ಟೇ ಬಿಟ್ಟರೆ ಎಲ್ಲರೂ ನಮ್ಮವರೆಂದು ಹೆಮ್ಮೆ ಪಡಬೇಡ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂದು ನೀ ಮರೆಯಲೇಬೇಡ. ಅನ್ಯರು ನಿನ್ನನ್ನು ಅವಮಾನಿಸುತ್ತಾರೆ ಎಂದು ಎಂದಿಗೂ ಕುಗ್ಗದಿರು. ಯಾಕೆಂದರೆ ನಿಂದಕರಿಗೆ ವಜ್ರ ಮತ್ತು ಗಾಜಿನ ವ್ಯತ್ಯಾಸ ತಿಳಿದಿರೋದಿಲ್ಲ. ಯಾರಿಗೂ ಉಪದೇಶ ಮಾಡಬೇಡ. ನೀನೇನು ಮಾಡಬೇಕಂತಿದ್ದೀಯೋ ಹಾಗೆ ಬದುಕಿ ತೋರಿಸು. ಒಳ್ಳೆಯ ಯೋಚನೆಗಳು ಒಳ್ಳೆಯ ಫಲಿತಾಂಶಗಳನ್ನು ಕೊಡುತ್ತೆ. ಅದಕ್ಕಾಗಿ ಕೆಟ್ಟ ಸ್ಥಿತಿಯಲ್ಲಿದ್ದರೂ ಒಳ್ಳೆಯದನ್ನೇ ಯೋಚಿಸು. ಯಾರು ತಮ್ಮ ಮುಖದಲ್ಲಿ ನಗು ಮತ್ತು ಮೌನವನ್ನು ಶಾಶ್ವತವಾಗಿ ಉಳಿಸಿಕೊಂಡಿರುತ್ತಾರೋ ಅವರು ಎಲ್ಲ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ನಿಮ್ಮವರೇ ನಿಮಗೆ ನೋವು ಕೊಟ್ಟಾಗ ಅದರಿಂದ ಏನು ನೋವುಂಟಾಗಿದೆಯೋ ಅದನ್ನು ಹಿಂದೆ ಬಿಟ್ಟು ಮುಂದುವರಿಯಿರಿ. ಆದರೆ ಅದು ನಿಮಗೆ ಕಲಿಸಿದ್ದನ್ನು ಎಂದಿಗೂ ಮರೆಯಬೇಡಿ. ನೀವು ಕಷ್ಟಪಡುತ್ತಿರುವ ಕಾರಣ ನೀವು ಬೀಳುತ್ತಿದ್ದೀರಿ ಎಂದರ್ಥವಲ್ಲ. ದೇವರು ತಡ ಮಾಡಿದ್ರೂ ಅನ್ಯಾಯ ಮಾಡುವುದಿಲ್ಲ. ತಡವಾಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತೆ, ಕಾದು ನೋಡಬೇಕು ಅಷ್ಟೆ. ಚಿಂತಿಸುವುದು ಎಂದರೆ ಭಗವಂತನ ವ್ಯವಸ್ಥೆಯನ್ನು ಅವಮಾನಿಸಿದಂತೆ. ಚಿಂತಿಸಬೇಡಿ, ಅವನು ಎಲ್ಲವನ್ನು ನೋಡಿಕೊಳ್ಳುತ್ತಾನೆ. ಪ್ರತಿ ದೊಡ್ಡ ಯಶಸ್ಸಿಗೆ ಅಲ್ಲಿಗೆ ಹೋಗಲು ಕೆಲವು ರೀತಿಯ ಯೋಗ್ಯ ಹೋರಾಟದ ಅಗತ್ಯವಿದೆ. ಒಳ್ಳೆಯ ವಿಷಯಗಳು ಸಮಯ ತೆಗೆದುಕೊಳ್ಳುತ್ತವೆ. ತಾಳ್ಮೆಯಿಂದಿರಿ ಮತ್ತು ಧನಾತ್ಮಕವಾಗಿರಿ. ಎಲ್ಲವೂ ಸರಳವಾಗುವುದು, ಬಹುಶಃ ತಕ್ಷಣವೇ ಅಲ್ಲ, ಆದರೆ ಅಂತಿಮವಾಗಿ. ಯಶಸ್ವಿ ಜೀವನವನ್ನು ನಡೆಸಬೇಕೆಂದರೆ ಎಲ್ಲಿ ತಪ್ಪು ಮಾಡುತ್ತೇವೋ ಎಂಬ ಭಯವನ್ನು ಬಿಡಬೇಕು. ಈಗ ನಿನಗೆ ಏನು ಸಿಗುತ್ತಿರುವುದೋ ಅದೇ ನಿನಗೆ ಅತ್ಯುತ್ತಮವಾದುದು. ಇದು ನಿನಗೆ ತಿಳಿದಿಲ್ಲ, ಆದರೆ ಕೊಡುವವನು ಸರಿಯಾಗಿಯೇ ತಿಳಿದಿದ್ದಾನೆ. ಹೊಡೆತದ ನೋವನ್ನು ಸಹಿಸಿಕೊಳ್ಳುವ ಶಕ್ತಿ ನೀಡಿರುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಹೊಡೆಯುವ ತಾಕತ್ತನ್ನು ಕೊಟ್ಟಿರುತ್ತಾನೆ. ಮಾನವರಾದ ನಾವು ಶಾಶ್ವತವಲ್ಲವೆಂಬ ಮನೋಭಾವವು ಮೊದಲು ನಮ್ಮ ಮನಸ್ಸಿನಲ್ಲಿ ಬೆಳೆಯಬೇಕು. ಇದರಿಂದ ನಮ್ಮ ನಾನಾ ನೋವುಗಳು ಕೂಡ ಶಾಶ್ವತವಲ್ಲವೆಂಬ ಭಾವನೆ ಬೆಳೆಯಲು ಆರಂಭವಾಗುತ್ತೆ. ಹಾಗಾಗಿ ಉತ್ತಮ ಸಚ್ಚಿಂತನೆಗಳೆಡೆಗೆ ನಮ್ಮ ಮನಸ್ಸನ್ನು ಅಣಿಗೊಳಿಸಿದಾಗ ಉತ್ತಮ ದಿನಗಳು ಬರುತ್ತದೆ. ಆದರೆ ಆ ದಿನಕ್ಕಾಗಿ ನಾವು ತಾಳ್ಮೆಯಿಂದ ಕಾಯಬೇಕಷ್ಟೆ. ನಿಮ್ಮ ಮುಖದಲ್ಲಿ ಯಾವಾಗಲೂ ಸಿಹಿಯಾದ ನಗು ಇರಲಿ. ಆದ್ದರಿಂದ ದುಃಖಿತ ವ್ಯಕ್ತಿಯು ಸಹ ನಿಮ್ಮನ್ನು ನೋಡಿದ ನಂತರ ಸಂತೋಷ ಪಡುತ್ತಾನೆ. ಕೆಲವು ಸಂಬಂಧಗಳನ್ನು ಆ ದೇವರೇ ಹಾಳು ಮಾಡಿಬಿಡುತ್ತಾನೆ. ಕಾರಣ ಇಷ್ಟೇ, ನಮ್ಮ ಜೀವನ ಹಾಳಾಗದಿರಲಿ ಅಂತ. ಜಗತ್ತಿನಲ್ಲಿ ಯಾರು ಪರಿಪೂರ್ಣರಲ್ಲ, ಹಾಗೆಂದು ಯಾರು ಸುಮ್ಮನೆ ಕೂರುವುದಿಲ್ಲ. ಪರಿಪೂರ್ಣತೆಯು ಸಾಧನೆಯೆಡೆಗೆ ಸಾಗುವ ನಿರಂತರ ಪ್ರಯತ್ನವು ನಮ್ಮ ಬದುಕಿನ ಲಕ್ಷ್ಯ ಆಗಿರಬೇಕು. ನಮ್ಮ ಜೀವನವು ನಮಗೆ ಒಂದು ಸುಂದರವಾದ ಅನುಭವವನ್ನು ನೀಡುತ್ತೆ. ನಮ್ಮ ಸಕಾರಾತ್ಮಕ ಚಿಂತನೆಗಳು ನಮಗೆ ಚೈತನ್ಯವನ್ನು ತುಂಬಿಸುವ ಕೆಲಸ ಮಾಡಿದರೆ, ಋಣಾತ್ಮಕ ಚಿಂತನೆಗಳು ನಮ್ಮಲ್ಲಿ ನಿರಾಶವಾದವನ್ನು ಹುಟ್ಟು ಹಾಕುತ್ತೆ.
ಪರರು ಬಿಸಾಕುವ ಇಟ್ಟಿಗೆಗಳಿಂದ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಬಹುದು. ಅಂದರೆ ಪರರ ಚುಚ್ಚು ಮಾತುಗಳೇ ನಮ್ಮ ಬದುಕಿನ ದೃಢವಾದ ಅಡಿಪಾಯವಾಗಬಲ್ಲದು. ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯ ಇಲ್ಲ. ಪ್ರಾಣ ಇರುವವರೆಗೆ ನಂಬಿಕೆಗೆ ದ್ರೋಹ ಮಾಡದೇ ಇದ್ದರೆ ಸಾಕು. ಯಾವುದಕ್ಕಾಗಿ ಚಿಂತೆ, ಯಾವುದಕ್ಕಾಗಿ ದುಃಖ ಪಡುತ್ತಿದ್ದೀಯ? ನಿನ್ನೆ ಇದ್ದ ಖುಷಿನೇ ಇವತ್ತು ಇರಲ್ಲ ಅಂದ ಮೇಲೆ ಇವತ್ತು ಇರೋ ದುಃಖ ನಾಳೆ ಇರುತ್ತಾ? ಈ ಜಗತ್ತಿನ ಸೃಷ್ಟಿಯಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ಅರ್ಜುನ ಕೃಷ್ಣನನ್ನು ಕೇಳಿದ, ಜೀವನ ಎಂದರೇನು? ಕೃಷ್ಣ ನಗುತ್ತಾ ಹೇಳಿದ, ನಾಳೆ ಎಂಬುವುದು ಶತ್ರು, ಇವತ್ತು ಎಂಬುವುದು ಸಂಬಂಧಿಕರು, ಈಗ ಎಂಬುದು ಮಿತ್ರ, ಈ ಕ್ಷಣ ಎಂಬುವುದೇ ಜೀವನ. ಪರಿಸ್ಥಿತಿಗಳನ್ನು ನಿಂದನೆ ಮಾಡುತ್ತಾ ಕಾಲಹರಣ ಮಾಡಬೇಡ. ಜೀವನ ನಿನ್ನದು, ಇದನ್ನು ಆಯ್ಕೆ ಮಾಡಿದ್ದೆ ನೀನು. ಈಗ ಕಷ್ಟ ಇದೆ ಅಂತ ನಂಬಿಕೆ ಕಳೆದುಕೊಳ್ಳಬೇಡ. ಕತ್ತಲಾದ ಮೇಲೆ ಹೇಗೆ ಬೆಳಗಾಗುತ್ತದೆಯೋ ಹಾಗೆ ನಿನ್ನ ಕಷ್ಟಗಳು ಕಳೆದು ಒಳ್ಳೆಯ ದಿನಗಳು ಕೂಡ ಬರುತ್ತೆ. ನಿನ್ನ ಕರ್ಮ ನೀನು ಮಾಡು. ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ರೆ ಅವರನ್ನು ಕ್ಷಮಿಸಿ. ಯಾಕೆಂದ್ರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದು ಅದು ಮೌಲ್ಯಯುತವಾಗಿಯೇ ಇರುತ್ತೆ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ? ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು, ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು. ಒಬ್ಬ ವ್ಯಕ್ತಿಯ ಮಾತಿನಿಂದ ನೋವಾದಾಗ ಎರಡು ರೀತಿ ಯೋಚನೆ ಮಾಡಿ ನಿರ್ಧಾರ ಮಾಡಿ. ವ್ಯಕ್ತಿ ಮುಖ್ಯನೋ ಮಾತು ಮುಖ್ಯನೋ? ವ್ಯಕ್ತಿ ಮುಖ್ಯವಾದರೆ ಮಾತು ಮರೆತು ಬಿಡಿ, ಮಾತು ಮುಖ್ಯವಾದರೆ ವ್ಯಕ್ತಿಯನ್ನೇ ಮರೆತು ಬಿಡಿ. ವ್ಯರ್ಥವಾಗಿ ಹೊರಗಬೇಡಿ. ಜನರ ಆಟದಲ್ಲಿ ಮೋಸ ಇರಬಹುದು, ಆದರೆ ಭಗವಂತನ ಆಟದಲ್ಲಿ ಎಂದೂ ಮೋಸವಿರುವುದಿಲ್ಲ. ಯಾರಿಗೆ ಯಾವುದನ್ನು ಕೊಡಬೇಕೆಂದು ನಿರ್ಧರಿಸಿದ್ದಾನೋ ಅದು ಸಿಕ್ಕೇ ಸಿಗುತ್ತೆ. ತನ್ನ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಯಾಕೆಂದರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಶತ್ರುವಾಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ತುಂಬಿದಾಗ ಒಳ್ಳೆಯದನ್ನು ಹೇಳುವವರು ಶತ್ರುಗಳಾಗಿ, ಕೆಟ್ಟದ್ದನ್ನು ಹೇಳುವವರು ಹಿತೈಷಿಗಳಾಗಿ ಕಾಣುತ್ತಾರೆ. ಯಾರು ಯಾರನ್ನು ಉದ್ಧಾರ ಮಾಡೋಕ್ಕೂ ಆಗಲ್ಲ, ಯಾರು ಯಾರನ್ನು ಹಾಳು ಮಾಡೋಕ್ಕೂ ಆಗಲ್ಲ. ಅವರವರ ಯೋಚನೆಯೇ ಅವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗುತ್ತೆ. ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ. ಎಷ್ಟು ಹುಡುಕಿದ್ರೂ ದುರ್ಯೋಧನನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ. ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಹೃದಯವಂತಿಕೆ ಇಲ್ಲದಿರುವಾಗ ಬುದ್ಧಿವಂತಿಕೆ ಎಷ್ಟಿದ್ದರೇನು? ಬಾಗುವುದರಿಂದ ಸಂಬಂಧ ಉಳಿಯುವುದಾದರೆ ಬಾಗಿಬಿಡು. ಆದರೆ ಪ್ರತಿ ಬಾರಿಯೂ ನೀನೇ ಬಾಗುವುದಾದರೆ ಬಾಗುವುದನ್ನೇ ಬಿಡು. ಹಿಂಡಿದ ಹಾಲು ತಕ್ಷಣವೇ ಮೊಸರಾಗದಂತೆ ಇಂದು ಮಾಡಿದ ಪಾಪ ಕೃತ್ಯಗಳ ಫಲ ತಕ್ಷಣ ಅನುಭವಕ್ಕೆ ಬರದಿರಬಹುದು. ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿ ಸುಡುತ್ತೆ. ಒಬ್ಬರ ಮನಸ್ಸನ್ನು ನೋಯಿಸುವುದು ಸಾಧನೆ ಅಲ್ಲ, ಒಬ್ಬರ ಮನಸ್ಸು ಗೆಲ್ಲುವುದು ಇಲ್ಲವೇ ಪರಿವರ್ತನೆ ಮಾಡುವುದೇ ನಿಜವಾದ ಸಾಧನೆ. ಅವಸರ ಪಡಬೇಡ, ಕಾದು ನೋಡು. ಇನ್ನೊಬ್ಬರ ನೆಮ್ಮದಿಯನ್ನು ತಿಂದವರು ನೆಮ್ಮದಿಯಾಗಿ ಬದುಕಲು ಸಾಧ್ಯವಿಲ್ಲ.